ನಮಸ್ಕಾರ ವೀಕ್ಷಕರೇ. ಕಲಿಯುಗದಲ್ಲಿ ಕಣ್ಣಿಗೆ ಕಾಣುವ ಕಲಿಯುಗ ದೈವ ಭಕ್ತರ ಪಾಲಿಗೊಲಿದು ಬರುವ ಅಭಯಪ್ರದಾಯಕ ಸಂಕಟ ಮೋಚನ ಶ್ರೀ ಹನುಮಂತ. ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ನಿಮಗೆ ಒಂದು ಅತ್ಯಂತ ಅಪರೂಪದ ಪುಣ್ಯಪ್ರದಾಯಕ ದರ್ಶನವನ್ನು ಮಾಡಿಸಲಿದ್ದೇವೆ. ಒಂದೇ ಗರ್ಭಗುಡಿಯಲ್ಲಿ ಒಂದೇ ದೇವಸ್ಥಾನದಲ್ಲಿ ನೆಲೆಸಿರುವ 3 ಅದ್ಭುತ ಶಕ್ತಿಗಳ ದರ್ಶನವಿದು. ಬೆಳ್ಳಿಯ ಪಂಚಮುಖಿ ಆಂಜನೇಯ, ಏಕಶಿಲೆಯಲ್ಲಿ ಅರಳಿದ ಪಂಚಮುಖಿ ಆಂಜನೇಯ ಹಾಗೂ ಶ್ರೀರಾಮನನ್ನೇ ಉಸಿರಾಗಿಸಿಕೊಂಡ ಏಕಮುಖಿ ಆಂಜನೇಯನ ದಿವ್ಯ ಸನ್ನಿಧಿಗೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ, ಮಾರುತಿಯ ಈ ದಿವ್ಯ ರೂಪಗಳಿಗೆ ನಡೆಯುವ ಮಹಾಭಿಷೇಕದ ಕಣ್ಮನ ಸೆಳೆಯುವ ದೃಶ್ಯವನ್ನು ಕಣ್ತುಂಬಿಕೊಳ್ಳೋಣ. ಪರಮಾತ್ಮನಿಗೆ ಸಮರ್ಪಿಸುವ ಮೊದಲ ಸೇವೆ ಜಲಾಭಿಷೇಕ. ಪವಿತ್ರ ತೀರ್ಥದಿಂದ ಹನುಮಂತನ 3 ದಿವ್ಯ ರೂಪಗಳಿಗೆ ಜಲಾಭಿಷೇಕವನ್ನು ನೆರವೇರಿಸಲಾಗುತ್ತಿದೆ. ನೀರು ಶುದ್ಧತೆಯ ಸಂಕೇತ. ಆಂಜನೇಯನಿಗೆ ಈ ತಂಪಾದ ಜಲಾಭಿಷೇಕವನ್ನು ಮಾಡುವುದರಿಂದ ನಮ್ಮ ಮನಸ್ಸಿನಲ್ಲಿರುವ ಕಲ್ಮಶಗಳು, ಪಾಪ ಕರ್ಮಗಳು ತೊಳೆದು ಹೋಗುತ್ತವೆ. ಯಾರು ಮಾನಸಿಕ ಒತ್ತಡ, ಗೊಂದಲ ಹಾಗೂ ಅಶಾಂತಿಯಿಂದ ಬಳಲುತ್ತಿರುತ್ತಾರೋ ಅವರು ಮಾರುತಿಯ ಈ ಜಲಾಭಿಷೇಕವನ್ನು ಭಕ್ತಿಯಿಂದ ನೋಡಿದರೆ ಮನಸ್ಸಿಗೆ ಅತೀವ ಶಾಂತಿ ದೊರೆಯುತ್ತದೆ. ಇಲ್ಲಿ 3 ವಿಭಿನ್ನ ರೂಪಗಳಲ್ಲಿ ಹನುಮಂತ ದರ್ಶನ ನೀಡುತ್ತಿದ್ದಾನೆ. ಏಕಮುಖಿ ಆಂಜನೇಯ, ಇದು ಭಕ್ತಿಯ ಏಕಾಗ್ರತೆಯ ಸಂಕೇತ. ಕೇವಲ ರಾಮನಾಮದ ಜಪವೇ ತನ್ನ ಸರ್ವಸ್ವ ಎಂದು ನಂಬಿದ ಹನುಮನ ಈ ರೂಪವನ್ನು ಆರಾಧಿಸುವುದರಿಂದ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಹೆಚ್ಚುತ್ತದೆ. ಸಾಧಕರಿಗೆ ಗುರಿ ಮುಟ್ಟುವ ಛಲ ಬರುತ್ತದೆ. ಇನ್ನು ಏಕಶಿಲಾ ಪಂಚಮುಖಿ ಆಂಜನೇಯ, ಒಂದೇ ಕಲ್ಲಿನಲ್ಲಿ ಕೆತ್ತಲಾದ ಈ ವಿಗ್ರಹ ಸ್ಥಿರತೆ ಮತ್ತು ಅಜೇಯ ಬಲದ ಸಂಕೇತ. ನಮ್ಮ ಜೀವನದ ಕಷ್ಟಗಳೆದುರು ಬೆಟ್ಟದಂತೆ ನಿಲ್ಲುವ ಶಕ್ತಿಯನ್ನು ಇದು ಕರುಣಿಸುತ್ತದೆ. ಹಾಗೆಯೇ ಬೆಳ್ಳಿಯ ಪಂಚಮುಖಿ ಆಂಜನೇಯ, ಬೆಳ್ಳಿ ಸಾಕ್ಷಾತ್ ಚಂದ್ರನ ಶಾಂತಿಯ ಸಂಕೇತ. ಇದು ವಿಶ್ವದ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸಿ ಭಕ್ತರಿಗೆ ಸಕಲ ಸೌಭಾಗ್ಯಗಳನ್ನು ನೀಡುವ ಶಕ್ತಿಯನ್ನು ಹೊಂದಿದೆ. ಈಗ ಸ್ವಾಮಿಗೆ ಕ್ಷೀರಾಭಿಷೇಕ ಅಂದರೆ ಹಾಲಿನ ಅಭಿಷೇಕ ನಡೆಯುತ್ತಿದೆ. ಹಾಲು ಶುಭ್ರತೆ ಮತ್ತು ಸಮೃದ್ಧಿಯ ಪ್ರತೀಕ. ಆಂಜನೇಯನಿಗೆ ಕ್ಷೀರಾಭಿಷೇಕ ಮಾಡುವುದರಿಂದ ಕುಟುಂಬದಲ್ಲಿರುವ ಕಲಹಗಳು ದೂರವಾಗುತ್ತವೆ. ಬಡತನ ನಿವಾರಣೆಯಾಗಿ ಸಂಪತ್ತು ವೃದ್ಧಿಯಾಗುತ್ತದೆ.
ವಿಶೇಷವಾಗಿ ಯಾರು ಅನಾರೋಗ್ಯದಿಂದ ಬಳಲುತ್ತಿದ್ದಾರೋ, ಮಕ್ಕಳಿಲ್ಲದೆ ಕೊರಗುತ್ತಿದ್ದಾರೋ ಅಂಥವರು ಹನುಮಂತನ ಈ ಹಾಲಿನ ಅಭಿಷೇಕವನ್ನು ಕಣ್ತುಂಬಿಕೊಂಡರೆ ಸಾಕು, ಅವರ ಬವಣೆಗಳೆಲ್ಲವೂ ನೀಗುತ್ತವೆ ಎಂಬ ನಂಬಿಕೆ ಇದೆ. ಬೆಳ್ಳಿಯ ವಿಗ್ರಹದ ಮೇಲೆ ಹಾಲಿನ ಧಾರೆ ಬೀಳುತ್ತಿರುವ ಆ ದೃಶ್ಯವಂತೂ ಸಾಕ್ಷಾತ್ ಕೈಲಾಸವೇ ಧರೆಗಿಳಿದು ಬಂದಂತೆ ಭಾಸವಾಗುತ್ತಿದೆ ಅಲ್ಲವೇ? ವೀಕ್ಷಕರೇ, ಆಂಜನೇಯ ಪಂಚಮುಖಿ ರೂಪವನ್ನು ತಾಳಿದರೆ ಹಿಂದೆ ಒಂದು ರೋಚಕವಾದ ಪೌರಾಣಿಕ ಹಿನ್ನೆಲೆ ಇದೆ. ರಾಮಾಯಣದ ಯುದ್ಧದ ಸಮಯದಲ್ಲಿ ಅಹಿಣಾರಾವಣನೆಂಬ ಮಾಯಾವಿ ರಾಮ ಲಕ್ಷ್ಮಣರನ್ನು ಅಪಹರಿಸಿ ಪಾತಾಳ ಲೋಕಕ್ಕೆ ಒಯ್ಯುತ್ತಾನೆ. ಅವರನ್ನು ರಕ್ಷಿಸಲು ಪಾತಾಳಕ್ಕೆ ಇಳಿಯುವ ಹನುಮಂತನಿಗೆ ಅಹಿರಾವಣನ ಪ್ರಾಣ 5 ಬೇರೆ ಬೇರೆ ದಿಕ್ಕುಗಳಲ್ಲಿರುವ 5 ದೀಪಗಳಲ್ಲಿದೆ ಎಂಬ ರಹಸ್ಯ ತಿಳಿಯುತ್ತದೆ. ಆ 5 ದೀಪಗಳನ್ನು ಏಕಕಾಲದಲ್ಲಿ ನಂದಿಸಲು ಮಾರುತಿ ತಾಳಿದ ರೂಪವೇ ಆ ಪಂಚಮುಖಿ ಹನುಮಾನ್. ಈ 5 ಮುಖಗಳ ಮಹಿಮೆ ಎಂಥದ್ದು ಗೊತ್ತೇ? ಪೂರ್ವಾಭಿಮುಖವಾದ ಹನುಮಂತನ ಮುಖ ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಗೊಳಿಸಿ ಪಾಪಗಳನ್ನು ನಾಶ ಮಾಡುತ್ತದೆ. ದಕ್ಷಿಣಾಭಿಮುಖವಾದ ನರಸಿಂಹನ ಮುಖ ಶತ್ರುಭಯ, ಭೂತ ಪ್ರೇತಗಳ ಕಾಟ ಹಾಗೂ ಕಪ್ಪು ಮಂತ್ರದ ಪ್ರಭಾವವನ್ನು ಬೇರು ಸಹಿತ ಕಿತ್ತು ಹಾಕುತ್ತದೆ. ಪಶ್ಚಿಮಾಭಿಮುಖವಾದ ಗರುಡನ ಮುಖ ಸಕಲ ರೋಗಗಳನ್ನು, ವಿಷದ ಬಾಧೆಗಳನ್ನು ನಿವಾರಿಸಿ ಆರೋಗ್ಯವನ್ನು ದಯಪಾಲಿಸುತ್ತದೆ. ಉತ್ತರಾಭಿಮುಖವಾದ ವರಾಹನ ಮುಖ ಅಷ್ಟೈಶ್ವರ್ಯಗಳನ್ನು, ಧನ ಧಾನ್ಯ ಸಂಪತ್ತನ್ನು ಕರುಣಿಸುತ್ತದೆ. ಮೇಲ್ಮುಖವಾದ ಹಯಗ್ರೀವನ ಮುಖ ಜ್ಞಾನ, ವಾಕ್ಚಾತುರ್ಯ, ಸಕಲ ವಿದ್ಯೆಗಳಲ್ಲಿ ಜಯವನ್ನು ನೀಡುತ್ತದೆ. ಬನ್ನಿ, ಈಗ ಸ್ವಾಮಿಗೆ ಅರಿಶಿನದ ಅಭಿಷೇಕವನ್ನು ಸಮರ್ಪಿಸಲಾಗುತ್ತಿದೆ. ಹಳದಿ ಬಣ್ಣದ ಅರಿಶಿನವು ಮಂಗಳಕರವಾದದ್ದು. ಸಕಲ ದೋಷಗಳನ್ನು ನಿವಾರಿಸುವ ಅದ್ಭುತ ಶಕ್ತಿ ಅರಿಶಿನಕ್ಕಿದೆ. ಯಾವ ವ್ಯಕ್ತಿಗೆ ವಿವಾಹ ಕಾರ್ಯಗಳಲ್ಲಿ ವಿಳಂಬವಾಗುತ್ತಿದೆಯೋ, ಕಂಕಣ ಭಾಗ್ಯ ಕೂಡಿ ಬರುತ್ತಿಲ್ಲವೋ ಅಂಥವರು ಆಂಜನೇಯನಿಗೆ ನಡೆಯುವ ಈ ಅರಿಶಿನ ಅಭಿಷೇಕವನ್ನು ನೋಡಿ ಪ್ರಾರ್ಥಿಸಿದರೆ ಶೀಘ್ರದಲ್ಲೇ ವಿವಾಹ ಯೋಗ ಕೂಡಿ ಬರುತ್ತದೆ. ಅಷ್ಟೇ ಅಲ್ಲದೆ ಚರ್ಮ ರೋಗಗಳಿಂದ ಬಳಲುವವರು, ಜಾತಕದಲ್ಲಿ ಗುರುದೋಷವಿರುವವರು ಈ ದರ್ಶನದಿಂದ ಉತ್ತಮ ಫಲವನ್ನು ಕಾಣಬಹುದು. ಮಾರುತಿಯ ದೇಹದ ಮೇಲೆ ಅರಿಶಿನದ ಲೇಪನವು ಸೂರ್ಯನ ಹೊಳಪಿನಂತೆ ಕಂಗೊಳಿಸುತ್ತಿದೆ. ಕುಟುಂಬದಲ್ಲಿ ಗಂಡ ಹೆಂಡತಿಯ ನಡುವೆ ಬಿರುಕು ಬಿಟ್ಟಿದ್ದರೆ ಪರಸ್ಪರ ಪ್ರೀತಿ ನಂಬಿಕೆ ಹೆಚ್ಚಾಗಲು ಈ ದರ್ಶನ ಅತ್ಯಂತ ಶ್ರೇಷ್ಠ. ವಾಕ್ ದೋಷವಿರುವ ಮಕ್ಕಳು ಅಥವಾ ಸಾರ್ವಜನಿಕವಾಗಿ ಮಾತನಾಡುವ, ಬರೆಯುವ, ಮಾಧ್ಯಮ ಕ್ಷೇತ್ರದಲ್ಲಿರುವ ವೃತ್ತಿಪರರು ಈ ಅಭಿಷೇಕವನ್ನು ದರ್ಶಿಸಿದರೆ ಅವರ ವಾಕ್ಶಕ್ತಿ, ಆಕರ್ಷಣೆ ನೂರ್ಮಡಿಯಾಗುತ್ತದೆ.
ಅಭಿಷೇಕಗಳ ನಂತರ ಸ್ವಾಮಿಗೆ ಈಗ ದಿವ್ಯವಾದ ಅಲಂಕಾರವನ್ನು ಮಾಡಲಾಗಿದೆ. ಹೂವಿನ ಹಾರಗಳು, ತುಳಸಿ ಮಾಲೆ, ವೀಳ್ಯದೆಲೆಯ ಮಾಲೆಗಳಿಂದ ಶೋಭಿಸುತ್ತಿರುವ ಮಾರುತಿಯ ಈ ಅಲಂಕಾರಿಕ ರೂಪ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುತ್ತಿದೆ. ವೀಳ್ಯದೆಲೆ ಹನುಮಂತನಿಗೆ ಅತ್ಯಂತ ಪ್ರಿಯವಾದದ್ದು. ಮಾರುತಿಯ ಆರಾಧನೆ ಯಾರಿಗೆ ಹೆಚ್ಚು ಒಳ್ಳೆಯದು? ವೀಕ್ಷಕರೇ, ಆಂಜನೇಯನ ಆರಾಧನೆ ಪ್ರತಿಯೊಬ್ಬರಿಗೂ ಶ್ರೇಷ್ಠವೇ. ಆದರೆ ವಿಶೇಷವಾಗಿ ಜಾತಕದಲ್ಲಿ ಶನಿದೋಷ, ಸಾಡೆ ಸಾತಿ ಅಥವಾ ರಾಹುಕೇತು ದೋಷಗಳಿಂದ ಬಳಲುತ್ತಿರುವವರಿಗೆ ಹನುಮಂತನ ಆರಾಧನೆಯೇ ಅಂತಿಮ ಪರಿಹಾರ. ಶನಿದೇವನು ಆಂಜನೇಯನ ಭಕ್ತರಿಗೆ ಎಂದಿಗೂ ಕಾಡುವುದಿಲ್ಲ ಎಂದು ಸ್ವತಃ ಮಾತು ಕೊಟ್ಟಿದ್ದಾನೆ. ಯಾರಿಗೆ ಅತಿಯಾದ ಭಯ ಕಾಡುತ್ತಿದೆಯೋ, ರಾತ್ರಿ ಕೆಟ್ಟ ಕನಸುಗಳು ಬೀಳುತ್ತವೆಯೋ, ದುಷ್ಟಶಕ್ತಿಗಳ ಕಾಟವಿದೆಯೋ, ಅವರು ಈ ಪಂಚಮುಖಿ ಆಂಜನೇಯನ ದರ್ಶನ ಮಾಡಿದರೆ ಕ್ಷಣಾರ್ಧದಲ್ಲಿ ಭಯ ನಿವಾರಣೆಯಾಗುತ್ತದೆ. ಉದ್ಯೋಗದಲ್ಲಿ ಬಡ್ತಿ ಸಿಗದೆ ಒದ್ದಾಡುತ್ತಿರುವ ಯುವಕರು ತಮ್ಮ ವೃತ್ತಿ ಜೀವನದಲ್ಲಿ ಉನ್ನತ ಸ್ಥಾನಕ್ಕೇರಲು ಬಯಸುವವರು ಈ ಏಕಮುಖ ಮತ್ತು ಪಂಚಮುಖಿ ಹನುಮಂತನ ಸ್ಮರಣೆ ಮಾಡಿದರೆ ಸಾಕು. ಅವರ ದಾರಿಯಲ್ಲಿರುವ ಎಲ್ಲ ಅಡೆತಡೆಗಳು ಮಂಜಿನಂತೆ ಕರಗುತ್ತವೆ. ಬನ್ನಿ ಭಕ್ತಾದಿಗಳೇ, ಕೈ ಮುಗಿಯಿರಿ. ಈಗ ದೇವಸ್ಥಾನದ ಗರ್ಭಗುಡಿಯಲ್ಲಿ ಮಂಗಳಾರತಿ ಬೆಳಗಲಾಗುತ್ತಿದೆ. ಕರ್ಪೂರದ ಬೆಳಕು, ಘಂಟಾನಾದ ಮತ್ತು ಆಂಜನೇಯನ ಈ ತೇಜಸ್ವಿ ಮುಖಮಂಡಲ ಎಂಥವರ ಮನಸ್ಸನ್ನಾದರೂ ಭಕ್ತಿಪರವಶರನ್ನಾಗಿಸುವ ಕ್ಷಣವಿದು. ಅಜ್ಞಾನದ ಕತ್ತಲೆಯನ್ನು ಕಳೆದು ಜ್ಞಾನದ ಬೆಳಕನ್ನು ನೀಡುವ, ಸಂಕಷ್ಟಗಳನ್ನು ಸುಟ್ಟು ಬೂದಿ ಮಾಡುವ ಈ ಮಹಾಮಂಗಳಾರತಿಯ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ. ಹನುಮಂತನ ಸ್ಮರಣೆಯಿಂದ ಬುದ್ಧಿ, ಬಲ, ಕೀರ್ತಿ, ಧೈರ್ಯ, ನಿರ್ಭಯತೆ, ಆರೋಗ್ಯ, ಚುರುಕುತನ ಮತ್ತು ವಾಕ್ಚಾತುರ್ಯ ಲಭಿಸುತ್ತದೆ. ಈ ಮೂರು ಅದ್ಭುತ ರೂಪಗಳಲ್ಲಿ ಕಂಗೊಳಿಸುತ್ತಿರುವ ಏಕಶಿಲಾ, ಬೆಳ್ಳಿ ಮತ್ತು ಏಕಮುಖಿ ಹನುಮಂತನು ನಿಮ್ಮೆಲ್ಲರ ಜೀವನದ ಕಷ್ಟಗಳನ್ನು ದೂರ ಮಾಡಿ ಆಯುರಾರೋಗ್ಯ, ಸುಖ, ಶಾಂತಿ, ಸಂಪತ್ತನ್ನು ಕರುಣಿಸಲಿ ಎಂದು ಬೇಡಿಕೊಳ್ಳೋಣ. ನಿರಂತರವಾಗಿ ಇಂತಹ ದಿವ್ಯ ದರ್ಶನಗಳು ಮತ್ತು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ನೋಡುತ್ತೀರಿ. ವಿಡಿಯೋ ಇಷ್ಟವಾದರೆ ಎಲ್ಲರೊಂದಿಗೂ ಹಂಚಿಕೊಳ್ಳಿ. ಅವರಿಗೂ ಈ ದಿವ್ಯ ದರ್ಶನದ ಪುಣ್ಯ ಲಭಿಸಲಿ. ಜೈ ಶ್ರೀರಾಮ್, ಜೈ ಬಜರಂಗಬಲಿ.